ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದ್ರೆ ತಮ್ಲೈನಲ್ಲಿ ಏನಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಮೇಲೆ ನಮಗೆ ಏನು ಅಕ್ಕಿ ಹಣ ಬರ್ತಿದೆ, ಇನ್ಮೇಲೆ ಕತ್ತರಿ ಬೀಳುತ್ತೆ, ಅದಕ್ಕೆ ಅಕ್ಕಿ ಹಣದ ಮೇಲೆ ಕತ್ತರಿ ಬೀಳುತ್ತೆ, ಮತ್ತು ಆಧಾರ್ ಕಾರ್ಡ್ ಇದ್ದವ್ರಿಗಂತೂ 1,000 ದಂಡವನ್ನು ವಿಧಿಸ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏನು ಈ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಅನ್ನಭಾಗ್ಯ ಯೋಜನೆ ಮೇಲೆ, ಯಾಕೆ ಕತ್ತರಿ ಅಂತ ಹೇಳ್ಬಿಟ್ಟು ಎಲ್ಲವನ್ನ ನೋಡೋಣ. ಈ ಎರಡೂ ವಿಷಯದ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನನ್ನೆಲ್ಲ ವೀಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಪ್ಡೇಟ್ ಮಾಡಿಸ್ಬೇಕು, ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಏನು ಅಪ್ಡೇಟ್ ಮಾಡಿಸ್ಬೇಕು, ಎಲ್ಲ ಸರಿಯಾಗಿದೆ, ಎಲ್ಲ ನೇಮು ಸರಿಯಾಗಿದೆ, ಮತ್ತು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಎಲ್ಲ ಕೂಡ ಸರಿಯಾಗಿದೆ, ಏನಕ್ಕೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು. 10 ವರ್ಷದಿಂದಲೂ ಏನು ಅಪ್ಡೇಟ್ ಮಾಡಿಸ್ದೆ ಒಂದೇ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀರಾ, ಯಾವಾಗಿನೂ ಕೂಡ ಆ ಕಾರ್ಡನ್ನು ಯೂಸ್ ಮಾಡ್ತಿದ್ದೀರಾ, ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ರೂಲ್ಸನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದಿಂದ. ಈ 1,000 ದಂಡ ಏನು ವಿಧಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಅದಕ್ಕೂ ಕೂಡ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ಕಾರದಿಂದ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ಡೇಟ್ಗೆ ಅಂತ, ಇಂಥ ಡೇಟ್ ಒಳಗಡೆ ನೀವು ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು, ಈ ಡೇಟಿನ ಒಳಗಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. 14ನೇ ತಾರೀಕು ಅಂದರೆ ಜೂನ್ 14ನೇ ತಾರೀಕಿನ ಒಳಗಡೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದರೆ 15ನೇ ತಾರೀಕಿನ ಮೇಲೆ ನೀವು 15ನೇ ತಾರೀಕಿಂದನೇ ಯಾವುದಾದ್ರೂ ಒಂದು ಅರ್ಜಿ ಸಲ್ಲಿಸಕ್ಕೆ ಹೋಗಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇನ್ವ್ಯಾಲಿಡ್ ಅಂತ ಬರುತ್ತೆ ಅಂತಲೇ ಹೇಳ್ಬೋದು. 15ನೇ ತಾರೀಕಿನಿಂದ 1,000 ದಂಡವನ್ನು ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರದಿಂದ. ಮತ್ತು ಇವಾಗ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಹೋಗ್ತೀರಾ, 15ನೇ ತಾರೀಕಿಗೆ ಹೋಗ್ತೀರಾ ಅಂದ್ಕೊಳ್ಳಿ. 15ನೇ ತಾರೀಕು ಆದಮೇಲೂ ಕೂಡ ಯಾವುದಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಹೋಗ್ತೀರಾ, ಯಾವುದಾದ್ರೂ ಗೃಹಲಕ್ಷ್ಮಿ ಮೇಲೆ ಏನಾದರೂ ತಪ್ಪಾಗಿದೆ, ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು, ಮತ್ತು ಏನಾದರೂ ಅರ್ಜಿಯನ್ನು ಅದಕ್ಕೂ ಕೂಡ ಸಲ್ಲಿಸಬೇಕು. ಇನ್ನು ಯಾವ್ಯಾವುದಕ್ಕೂ ಲೋನ್ ಆಗಿರ್ಬೋದು, ಬ್ಯಾಂಕಿಗೆ ಆಗಿರ್ಬೋದು, ಇನ್ನು ಯಾವುದಕ್ಕೂ ಕೂಡ ನೀವು ಒಂದು 10 ವರ್ಷದ ಒಂದು ಆಧಾರ್ ಕಾರ್ಡನ್ನು ತಗೊಂಡೋದ್ರೆ ಇನ್ವ್ಯಾಲಿಡ್ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರ ಹತ್ರ 10 ವರ್ಷದ ಆಧಾರ್ ಕಾರ್ಡ್ ಇದ್ರೂ ಕೂಡ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಮತ್ತು ಒಂದು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರುತ್ತೆ, ಮತ್ತು ಅಪ್ಪ ಅಮ್ಮನ ಹೆಸರಾಗಿರ್ಬೋದು ಯಾವುದಾದ್ರೂ ಒಂದು ಮಿಸ್ಟೇಕ್ ಆಗಿರುತ್ತೆ. ಅದನ್ನು ಚೇಂಜ್ ಮಾಡಿ ರೀಸೆಂಟಾಗಿ ನಾವು ಚೇಂಜ್ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಇನ್ವ್ಯಾಲಿಡ್ ಅಂತ ಬರೋದಿಲ್ಲ, ಯಾವುದೇ ಒಂದು ದಂಡವನ್ನು ಕಟ್ಟಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಯಾರ್ಯಾರ ಹತ್ರ 10 ವರ್ಷದ ಹಿಂದಿನ ಒಂದು ಆಧಾರ್ ಕಾರ್ಡ್ ಇದೆ ಅವರೆಲ್ಲ ಹೋಗಿ ಜೂನ್ 14ರೊಳಗಡೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಕೂಡ ಒಂದು ಆಧಾರ್ ಕಾರ್ಡ್ ಮೇಲೆ ಸರ್ಕಾರದಿಂದ ಬಂದಿರುವಂಥ ರೂಲ್ಸ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಅಕ್ಕಿ ಹಣದ ಬಗ್ಗೆ ಏನು ಯೋಜನೆ, ಅನ್ನಭಾಗ್ಯ ಯೋಜನೆ ಮೇಲೆ ಅಕ್ಕಿ ಹಣ ಬರ್ತಿದೆ, ಅದಕ್ಕೆ ಕತ್ತರಿ ಅಂತ ಹೇಳಿದ್ನೆಲ್ಲ ತಮ್ಲೈನ್ ನೋಡಿದ್ದೀರಾ, ಅದ್ರ ಬಗ್ಗೆ ನೋಡೋಣ. ಅನ್ನಭಾಗ್ಯ ಯೋಜನೆ ಮೇಲೆ ಅಕ್ಕಿ ಹಣ ಏನು ಬರ್ತಿದೆ, ಸೊ ಏಪ್ರಿಲಲ್ಲೇ ಬರಬೇಕಿತ್ತು, ಇನ್ನೂ ಕೂಡ ಬಂದಿಲ್ಲ. ಮೇ ತಿಂಗಳಾದರೂ ಕೂಡ ನಮಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕನ್ಫ್ಯೂಸ್ ಮಾಡಿಕೊಂಡು ಅಕ್ಕಿ ಹಣಕ್ಕೂ ಕೂಡ ಕತ್ತರಿಯ ಬೀಳುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ, ಬರೋದಿಲ್ವೇನೋ ಇನ್ಮೇಲೆ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಏನು ಹೇಳಿದ್ದಾರೆ ಅಂದರೆ ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಸ್ಪಷ್ಟನೆ ಏನು ಅಂತ ನೋಡೋದಾದರೆ, ಏಪ್ರಿಲ್ ತಿಂಗಳಲ್ಲೂ ಕೂಡ ಬಂದಿಲ್ಲ, ಮೇ ತಿಂಗಳಲ್ಲೂ ಕೂಡ ಬಂದಿಲ್ಲ, ಇನ್ನೇನು 2 ದಿನ ಮುಗೀತು, ಮೇ ತಿಂಗಳು ಕೂಡ ಮುಗೀತು, ಜೂನಲ್ಲೂ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋರಿಗೆಲ್ಲ ಇವಾಗ ಸ್ಪಷ್ಟನೆಯನ್ನು ಏನಂತ ನೀಡಿದ್ದಾರೆ ಅಂದರೆ, ಒಂದು ಸರ್ವರ್ ಇಶ್ಯೂ ಮತ್ತು ಟೆಕ್ನಿಕಲ್ ಇಶ್ಯೂಯಿಂದ ನಿಮಗೆ ಅಕ್ಕಿ ಹಣ ಏನು ಬರ್ತಿದೆ ಅದು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮೊನ್ನೆಯಿಂದನೇ ಕೂಡ ಅಕ್ಕಿ ಹಣ ಸ್ವಲ್ಪ ಜನಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕಿ ಹಣ ಹಾಕಲಿಕ್ಕೆ. ಅನ್ನಭಾಗ್ಯ ಯೋಜನೆ ಮೇಲೆ ಅಕ್ಕಿ ಹಣ ಏನು ಬರ್ತಿದೆ ಅದನ್ನು ಹಾಕೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮೊನ್ನೆಯಿಂದನೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅಕ್ಕಿ ಹಣ ಸ್ವಲ್ಪ ಜನಕ್ಕೆ ಈ ತಿಂಗಳು ಕೊಡ್ತೀವಿ, ಮುಂದಿನ ತಿಂಗಳು 15ರ ಒಳಗಡೆ ಕೂಡ ಎಲ್ರಿಗೂ ಕೂಡ ಅಕ್ಕಿ ಹಣ ಏನು ಇವಾಗ ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಸೇರಿಸ್ಬಿಟ್ಟು ನಿಮಗೆ ಜೂನ್ 15ರ ಒಳಗಡೆ ನಿಮಗೆ ಅಕ್ಕಿ ಹಣ ನಿಮಗೆ ಬ್ಯಾಂಕ್ ನಿಮ್ಮ ಖಾತೆಗೆ ಒಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದುವರೆಗೂ ನಮಗೆ ಅಕ್ಕಿ ಹಣ ಬಂದೇ ಇಲ್ಲ ಅಂತ ಹೇಳೋರು DBT ಸ್ಟೇಟಸನ್ನು ಚೆಕ್ ಮಾಡಿಸ್ಬೇಕು. ಹಾಗೆ ಆಹಾರ ಇಲಾಖೆಗೆ ಹೋಗಿ ಏನಾಗಿದೆ, ಏನಕ್ಕೆ ಬರ್ತಿಲ್ಲ, ಇನ್ಮೇಲೆ ಬರೋದಿಲ್ವಾ, ಏನಕ್ಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು. ಏನೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು, ಏನಕ್ಕಾದರೂ ಅಕ್ಕಿ ಹಣ ಬರ್ತಿಲ್ವಲ್ಲ ಅದಕ್ಕೆ
ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ನೀವು ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಅಕ್ಕಿ ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತ. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿದೆ. ಯಾರೆಲ್ಲ ನೋಡ್ತಿದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ.